ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ತಾತನಿಗೆ ಹಾರ್ಟ್ ಆಗಿಬಿಟ್ಟು ತುಂಬಾ ರೂಮಲ್ಲಿ ಇರ್ತಾರೆ. ಹಾಗಾಗಿ ಎಲ್ಲರೂ ಸೇರಿ ಇದಾಗ್ಬಿಟ್ಟಿರುತ್ತೆ. ಹಾಗಾಗಿ ಪವಿತ್ರ ಮತ್ತೆ ಖುಷಿ ಪಡ್ತಾ ಇರ್ತಾಳೆ. ಅಯ್ಯೋ ಕ್ಯಾಮ್ರಾ ಏನು ಚೆಕ್ ಮಾಡೋಕ್ಕಂತ ದೇವ್ ಸರ್ ನನ್ನ ಮಾತಾದರೂ ಕೇಳಿ ಒಪ್ಕೊಂಡ್ರಲ್ಲ, ಅಷ್ಟೇ ಸಾಕು ಅಂತೇಳಿ ಖುಷಿ ಪಟ್ಕೊಂಡು ನಿಂತಿರ್ತಾಳೆ. ಆದರೆ ತಾತನಿಗೆ ಹಾರ್ಟ್ ಆಗಿಬಿಟ್ಟಿರುತ್ತೆ ಅಲ್ಲಿಂದ. ಅದು ಯಾಕೆಂದರೆ ತುಂಬ ಸೆಕೆ ಆಗಿರೋದ್ರಿಂದ ತಾತನಿಗೆ ಅಲರ್ಜಿ ಆಗಿಬಿಟ್ಟು ಹಾರ್ಟ್ ಆಗೋಕ್ಕೆ ಶುರುವಾಗುತ್ತೆ. ಅಯ್ಯೋ ದೇವ್ ಸರ್ ಬನ್ನಿ, ತಾತನಿಗೆ ಹಾರ್ಟ್ ಆಯಿತು, ಬನ್ನಿ ಬೇಗ ಪ್ಲೀಸ್ ಅಂತೇಳಿ ಕರಿತಾಳೆ ಪವಿತ್ರ. ಅಷ್ಟೊತ್ತಿಗೆ ಮನೆಯವರು ಕೂಡ ಎಲ್ಲರೂ ಸೇರಿ ಬರ್ತಾರೆ. ಬಂದ ತಕ್ಷಣ ಏನಾಗುತ್ತೆ ಅಂದರೆ, ಇಲ್ಲಿ ಮಂಗಳ ಅವರು ಹೇಳ್ತಾ ಇರ್ತಾರೆ, ನೋಡು ನೀ ಕಾಲಿಟ್ಟು ಗುಣನೇ ಸರಿ ಇಲ್ಲ. ಆವಾಗ ನಮ್ಮ ತಿಲಕನ ತಿಂದೆ, ಮತ್ತು ಇವಾಗ ನಮ್ಮ ತಾತನ ತಿನ್ನಕ್ಕೆ ಬಂದಿದ್ಯಾ, ನಿನ್ನ ಕಾಲು ಗುಣನೇ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಪಾಪ ತುಂಬಾ ಬೇಜಾರು ಮಾಡ್ತಾ ಇರ್ತಾಳೆ ಪವಿತ್ರನಿಗೆ. ಹಾಗಾಗಿ ದೇವ್ ಸರ್ ಅದನ್ನೆಲ್ಲ ತಡೆಗಟ್ತಾರ ಏನು ಅಂತ ನೋಡಬೇಕಿದೆ. ಹಾಗೆ ಪವಿತ್ರ ಅದನ್ನೆಲ್ಲ ಕೇಳಿಬಿಟ್ಟು ತುಂಬಾ ಬೇಜಾರಾಗಿ ಅಳ್ತಾ ಇರ್ತಾಳೆ. ಏನು ಮಾಡೋದು, ನಾನು ಈ ಥರ ಇದ್ನಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಆದರೆ ಪವಿತ್ರನಿಗೆ ಧೈರ್ಯನ ತುಂಬ್ತಾನೆ ದೇವ್ ಸರ್. ನೋಡಿ ನಿಮ್ಮ ಬೆಸ್ಟ್ ಫ್ರೆಂಡ್ ಅಲ್ಲ, ನೀವು ಮಾತಾಡಿಸಿದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ, ಅದಕ್ಕಾಗಿ ನೀವು ಬಂದು ಒಂದು ಸ್ವಲ್ಪ ಮಾತಾಡಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಕೈನ ಕಟ್ಟಿಯಾಗಿ ಹಿಡ್ಕೊಂಡು ಹೋಗಿ ತಾತನ ಹತ್ರ ನೀವು ಮಾತಾಡಿದ್ರೇ ತಾತನಿಗೆ ಖುಷಿ ಅಂತ ಹೇಳ್ತಾ ಇರ್ತಾರೆ. ಅದನ್ನೆಲ್ಲನೂ ಪವಿತ್ರ ನೋಡ್ಬಿಟ್ಟು ಇಷ್ಟೊಂದೆಲ್ಲ ಆದರೂ ನನ್ನನ್ನು ಹೀಗೆ ಮಲ್ಗಟ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪವಿತ್ರನಿಗೂ ಕೂಡ ಮನಸ್ಸಲ್ಲಿ ಖುಷಿ ಆಗುತ್ತೆ. ಆದರೆ ಮಂಗಳ ಹೇಳಿರೋ ಮಾತುಗಳಿಂದ ತುಂಬಾ ಬೇಜಾರಾಗಿರುತ್ತೆ. ಹಾಗೆ ತಾತ ಕೂಡ ಹುಷಾರಾಗ್ತಾರೆ, ಏನೂ ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಹೇಳಿ ಅಲ್ಲಿಂದ ಹೊರಡ್ತಾರೆ. ಹಾಗಾದರೆ ರಾಧಿಕಾ ಮೇಡಮ್ ಅವರು ಪವಿತ್ರನ ತಾತನಿಗೆ ಈ ಥರ ಆಗಿದೆ ಕಾಲ್ಗುಣದಿಂದ ಅಂತ ನಂಬ್ತಾರ ಏನು ಅಂತ ಸೆಕೆಂಡ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಇದೇ ಥರ ವಿಡಿಯೋಸ್ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್. ಥ್ಯಾಂಕ್ ಯು.